ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಟ್ಟಿದೆ. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು, ಮತದಾರರ ಮನಸ್ಸಿನಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣವನ್ನ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರತಿನಿಧಿಸ್ತಾ ಇರುವ ಕ್ಷೇತ್ರ ಶಿಕಾರಿಪುರ. ಶಿಕಾರಿಪುರದಲ್ಲಿ ಈ ಬಾರಿ ಎಲೆಕ್ಷನ್ನ ಹವಾ ರಾಜ್ಯಾದ್ಯಂತ ಚರ್ಚೆ ಆಗುವ ಮಟ್ಟಕ್ಕೆ ಕಾವೇರಿದೆ. ಅದರಲ್ಲೂ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ ನಂತರದಲ್ಲಿ ಅವರ ಪುತ್ರ ವಿಜಯೇಂದ್ರ ಇದೇ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋ ಆಗ್ರಹ ಹೆಚ್ಚಾದ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಬಗ್ಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಹಾಗಾದ್ರೆ ಈ ಬಾರಿ ಶಿಕಾರಿಪುರ ಕ್ಷೇತ್ರದ ಮತದಾರರ ಮನಸ್ಸಿನಲ್ಲಿ ನಡೀತಾ ಇರುವ ರಾಜಕೀಯ, ಅದರಲ್ಲೂ ಚುನಾವಣಾ ರಾಜಕೀಯ ಲೆಕ್ಕಾಚಾರಗಳೇನು, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಬನ್ನಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ರಾಜಕೀಯ ತವರು ಕ್ಷೇತ್ರ ಶಿಕಾರಿಪುರ. ಅರೆ ಮಲೆನಾಡು ಪ್ರದೇಶವಾದ ಶಿಕಾರಿಪುರ ಕ್ಷೇತ್ರದ ಅಶ್ವಮೇಧ ಕುದುರೆ ಯಡಿಯೂರಪ್ಪ. ತಮ್ಮ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಹಲವಾರು ಏಳು ಬೀಡುಗಳನ್ನ ಕಂಡಿದ್ದಾರೆ. 9 ಚುನಾವಣೆಗಳ ಪೈಕಿ 8 ಬಾರಿ ಯಡಿಯೂರಪ್ಪ ಗೆಲುವು ಸಾಧಿಸಿದ್ದಾರೆ. ಬಂಗಾರ ಯಡಿಯೂರಪ್ಪ ಮಗ ವಿಜಯೇಂದ್ರ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಗೋಣಿ ಮಾಲ್ತೇಶ್ ಕಣಕ್ಕೆ ಧುಮುಕಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇಲ್ಲ. ಕ್ಷೇತ್ರದಲ್ಲಿ ಯಡಿಯೂರಪ್ಪ ಮಾಡಿರೋ ಕೆಲಸ ಏನು ಹಾಗೂ ಏನೆಲ್ಲ ಕೆಲಸ ಬಾಕಿ ಇವೆ ಅಂತ ನೋಡೋಣ. ಕ್ಷೇತ್ರದಲ್ಲಿ ಏತ ನೀರಾವರಿ ಯೋಜನೆಯಿಂದ ಜನಕ್ಕೆ ಅನುಕೂಲವಾಗಿದೆ. ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ರೈಲ್ವೆ ಯೋಜನೆಯಿಂದ ಅನುಕೂಲ. ಮನೆ ಮನೆಗೆ ಕುಡಿಯುವ ನೀರನ್ನ ಒದಗಿಸಲಾಗಿದೆ. ಅಕ್ಕಮಹಾದೇವಿ ಜನ್ಮಸ್ಥಳ ಅಭಿವೃದ್ಧಿ ಹಾಗೂ ಶಿಕಾರಿಪುರದ ಕೆಎಸ್ಆರ್ಟಿಸಿ ಡಿಪೋ ನಿರ್ಮಾಣ ಮಾಡಲಾಗಿದೆ. ಇನ್ನು ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮಾಡ್ತಾರೆ, ಅತಿಯಾದ ಜಾತಿ ಪ್ರೀತಿ ಇದೆ ಅನ್ನೋ ಆರೋಪವಿದೆ. ಇದರ ಜೊತೆಗೆ ಎಲೆಕ್ಷನ್ ಟೈಮ್ನಲ್ಲಿ ಎದ್ದಿರೋ ಒಳ ಮೀಸಲಾತಿ ವಿವಾದದಿಂದ ಸ್ವಲ್ಪ ಕಸಿವಿಸಿಯಾದಂತಿದೆ. ಕ್ಷೇತ್ರದ ಜನರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ ಸಮಗ್ರ ಕುಡಿಯುವ ನೀರು, ಶಾಲಾ ಕಾಲೇಜುಗಳ ಅಭಿವೃದ್ಧಿ, ರಸ್ತೆ, ಸಾರಿಗೆ ಸೇರಿದಂತೆ ಮೂಲಸೌಕರ್ಯಗಳ ಇನ್ನಷ್ಟು ಅಭಿವೃದ್ಧಿಗೆ ಜನರ ಬೇಡಿಕೆ ಇದೆ. ಈ ಎಲ್ಲಾ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಎಲೆಕ್ಷನ್ಗೆ ರೆಡಿಯಾಗ್ತಿದ್ದಾರೆ. ಶಿಕಾರಿಪುರ ಸಿಟಿ ಬಸ್ ನಿಲ್ದಾಣದಲ್ಲಿ ಇದೀವಿ. ಇಲ್ಲಿ ಬಿಸಿಲು ಆಚೆ ಎಷ್ಟಿದೆಯೋ ಅಷ್ಟೇ ಬಿಸಿ ರಾಜಕೀಯ ಚರ್ಚೆಯಲ್ಲಿದೆ. ಏನನ್ಸ್ತಿದೆ ಸರ್, ಯಾರು ಗೆಲ್ಬೋದು, ಯಾರಿಗೆ ಚಾನ್ಸಸ್ ಇದೆ ಈ ಸತಿ ಶಿಕಾರಿಪುರದಿಂದ? ಈ ಸರಿ ವಿಜೇಂದ್ರ ಮೇಡಮ್, ವಿಜೇಂದ್ರ 100ಕ್ಕೆ 100 ವಿಜೇಂದ್ರ ಅವರು. ವಿಜೇಂದ್ರ ಸುಮಾರು 50,000 ಅಂತರಿಂದ ಗೆಲ್ತಾರೆ. 50,000 ಅಂತರಿಂದ ಗೆಲ್ತಾರೆ. ಇವಾಗ ಯಡಿಯೂರಪ್ಪನವ್ರು ಇದ್ದ ತನಕ ರಾಜಕೀಯ ಒಂದ್ ಹಂತ, ಶಿಕಾರಿಪುರನ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋರು ಕೆಲವರು, ಇಲ್ಲ ಕೆಲವೊಂದಷ್ಟು ಮಾತ್ರ ಮಾಡಿದ್ದಾರೆ, ಇನ್ನೂ ಮಾಡೋದು ಬಾಕಿ ಇದೆ ಅನ್ನೋರು ಇನ್ ಕೆಲವರು. ವಿಜಯೇಂದ್ರ ಅವ್ರು ಬರ್ತಾ ಇದ್ದಾರೆ. ವಿಜಯೇಂದ್ರ ಅವರಿಂದ ನಿರೀಕ್ಷೆ ಏನು? ವಿಜೇಂದ್ರ ಅವರಿಂದ ನಿರೀಕ್ಷೆ ಈಗ 80% ನಮ್ಮ ದೊಡ್ಡ ಸಾಹೇಬರು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಇನ್ನು ಉಳಿದಂಥ ಕೆಲಸ ಕಾರ್ಯಗಳನ್ನ ವಿಜೇಂದ್ರ ಅವರು ನಡೆಸ್ಕೊಂಡು ಹೋಗ್ತಾರೆ ಮುಂದೆ ಅಭಿವೃದ್ಧಿ. ನೀವೇನಂತೀರಾ ಸರ್, ಬಿಜೆಪಿನ ಈ ಬಾರಿ ಕೂಡ ಬೇರೆ ಯಾವ್ದಾರ ಪಕ್ಷಕ್ಕೆ ಚಾನ್ಸ್ ಇದೆಯಾ? ಈ ಬಾರಿನೂ ಬಿಜೆಪಿನೇ ಮೇಡಮ್. ಯಾಕಂಗೆ? ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್, ಎಲ್ಲ ಕಡೆನೂ ಕೆಲಸ ಕಾರ್ಯ ಮಾಡಿದ್ದಾರೆ. ನಾವೆಲ್ಲ ಬಿಸಿಲಾಗಿರ್ತಿದ್ದೀವಿ, ಸೀಟ್ ಹಾಕ್ಸ್ಕೊಟ್ಟಿದ್ದಾರೆ, ನಮ್ಗೆ ನೆರಳು ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ಅವರಿಗೆ ಹಾಕೋದು ಮೇಡಮ್. ಅಭಿವೃದ್ಧಿ ಮಾಡ್ತಾರೆ ಅಂತ ಇಷ್ಟ್ರ ಮಟ್ಟಿಗೆ ಭರವಸೆ ಹೆಂಗ್ ಬಂತು ಅಂತ? ಇಲ್ಲ, ಈ ಸತಿ ಅವರೇ ಮೇಡಮ್, ರಕ್ತಗತದಲ್ಲೇ ಬಂದ್ಬಿಟ್ಟಿದೆ ಅಭಿವೃದ್ಧಿ ಕಾರ್ಯಕ್ರಮಗಳು. ಸನ್ಮಾನ್ಯ ಯಡಿಯೂರಪ್ಪನವರಿಂದ ವಿಜೇಂದ್ರ ಅವರಿಗೆ ರಕ್ತಗತವಾಗಿ ಬಂದಿದೆ. ಇನ್ನು ಮುಂದೆ ಯಡಿಯೂರಪ್ಪನವರು ಮುಗಿದ ನಂತರ ವಿಜೇಂದ್ರ ಅವರೇ ಆಡಳಿತ, ಮುಂದಿನ ಮುಖ್ಯಮಂತ್ರಿನೂ ಸಹ ಅವರೇ ಆಗ್ಬಹುದು ಅಂತ ನಮ್ಮ ಮನಸ್ಸಿಗೆ ವಿಜೇಂದ್ರ ಅವರು. ಹೌದು ಮೇಡಮ್. ನೀವೇನ್ ಹೇಳ್ತೀರಿ? ಕೆಲಸ ಕಾರ್ಯ, ಅಭಿವೃದ್ಧಿ ವಿಚಾರದಲ್ಲಿ, ಯುವಕರಿಗೆ ಕೆಲಸ ಸಿಗೋ ವಿಚಾರದಲ್ಲಿ ಯಡಿಯೂರಪ್ಪನವ್ರ ಕೊಡುಗೆ ಎಷ್ಟಿದೆ? ಇನ್ನು ಆಗ್ಬೇಕಾಗಿರೋದು ಏನ್ ಬಾಕಿ ಇದೆ? ಬಾಕಿ ಅಂಥದ್ದೇನೂ ಇಲ್ಲ ಮೇಡಮ್. ಆಲ್ಮೋಸ್ಟ್ ಒಂದು 80% ಅವ್ರು ಹೇಳ್ದಂಗೆ ಆಗಿದೆ. ಇನ್ನು ಸಣ್ಣ ಪುಟ್ಟ ಇರೋವಂಥದ್ದು ಒಂದು 20% ಇರ್ಬೋದು. ಅವು ಇಂಥವೇ ಅಂತ ಲೆಕ್ಕ ಹಾಕೋಕ್ಕಾಗಲ್ಲ. ಇವರು ವಿಜೇಂದ್ರ ಅವ್ರು ಬಂದರೂ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ತಾರೆ ಅವರು. ನಮ್ಮ ಶಿಕಾರಿಪುರ ಯಡಿಯೂರಪ್ಪ ಅವರು ನಮ್ಮ ಸಿಟಿ ಮಾಡಿಕೊಟ್ಟಾರೆ. ಈಗ ನೆಕ್ಸ್ಟ್ ಗೆದ್ದರೆ ನಾವು ಬಲೂಜ ಸೈಟ್ ಕೊಡ್ತೀವಿ ಅಂತ ಒಪ್ಪಂದಾಗ ವಿಜೇಂದ್ರ ಪಕ್ಕ ಬರುತ್ತೆ. ವಿಜೇಂದ್ರ ಬಂದೇ ಬರ್ತಾರೆ. ಬಿಜೆಪಿ ಸರ್ಕಾರ ಬಂದ್ಮೇಲೆ ಧರ್ಮದ ನಡುವೆ ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ, ಹಿಂಗೆಲ್ಲ ಹೇಳ್ತಾರಲ್ಲ, ನೀವು ಗ್ರಾಮಸ್ಥರು ನಿಜ ಹೇಳಿ, ಹಂಗಿದೆಯಾ ವಾತಾವರಣ? ಇಲ್ಲ ಮೇಡಮ್, ಯಾವ ಕಾರಣಗಿಲ್ಲ. ಯಾಕೆ ನಾವು ಮುಸ್ಲಿಂ ಮೇಡಮ್, ನಾವು ಮುಸ್ಲಿಂ ಜನ ಯಾಕಡೆ ಹಿಂದೂ ಎಲ್ಲ ಒಂದಾಗಿದ್ದೀವಿ. ಇವತ್ತು ಯಡಿಯೂರಪ್ಪ ಇವತ್ತಿಗೂ ಮಾತು ಕೊಟ್ಟಿಲ್ಲ.
ನಮ್ಮ ಅಣ್ಣ ತಮ್ಮ ಹಂಚ್ಕೊಂಡು ಒಂದೇ ರಕ್ತ ಅಂತ ಹುಟ್ಟಿದ್ದೀವಿ ಮೇಡಮ್ ಚಿಕ್ಕಾಪುರ. ಇವಾಗ ನಿಮ್ಗಿದ್ದಿದ್ ಮೀಸಲಾತಿನ ನಿಮ್ ಸಮುದಾಯಕ್ಕೆ ಇದ್ದಿದ್ ಮೀಸಲಾತಿನ ಬಿಜೆಪಿ ಗವರ್ಮೆಂಟ್ ಅವರು ತೆಗೆದುಹಾಕಿದ್ರು ಅಂತ ಕೆಲವ್ರು ಮಾತಾಡ್ತಾರೆ. ನಿಮ್ಗೆ ಅನ್ಸತ್ತಾ ಹಂಗೆ? ಇಲ್ಲ ಇಲ್ಲ ಮೇಡಮ್, ಇಲ್ಲ ಇಲ್ಲ ಮೇಡಮ್. ಯಡಿಯೂರಪ್ಪನವ್ರು ಇರಲಿ, ಯಡಿಯೂರಪ್ಪನವ್ರ ಮಗ ಇರಲಿ, ಹಾ. ಗೆಲ್ತಾರೆ ಅಂತ ತೊಂದರೆ ಇಲ್ಲ. One-sided ಆ? ಹೌದು, ಒಂದೇ ಸೈಡ್. ಇಲ್ಲೇನು ಇದಿಲ್ಲ, ಜಿದ್ದೇನಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ? ಇಲ್ಲಿ ಒಂದು 10 ವರ್ಷ ಆಯಿತು. MLA ಯಾರು ಸರ್ ಇಲ್ಲಿ? ಆಮೇಲೆ ಫಸ್ಟ್ ಯಡಿಯೂರಪ್ಪ ಇದ್ರು, ಆಮೇಲೆ CM ಆದರು, ಈಗ ಅವರೇ ಬರೋದು. ಅವ್ರ ಮಗ ಈಗ ಅವ್ರ ಎಲೆಕ್ಷನ್ಗೆ ನಿಲ್ತಿಲ್ಲ, ಅವ್ರ ಮಗ ಗೆಲ್ತಾರ? ಗ್ಯಾರಂಟಿ ಎಲ್ಲಾ ಸಮುದಾಯದವ್ರದ್ದು ಬೆಂಬಲ ಇದೆಯಾ ಬಿಜೆಪಿಗೆ? ಎಲ್ಲ ಇದೆ, ಎಲ್ಲ ಸಮುದಾಯದವ್ರದ್ದು ಎಲ್ಲರದ್ದು ಇದೆ. ಇದೆ. ಈಗ ಹೇಳ್ತಾರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಕೆಲ ಸಮುದಾಯಕ್ಕೆ ಮಾತ್ರ, ಅದರಲ್ಲೂ ಹಿಂದುತ್ವ ಅನ್ನೋ ಆಧಾರದಲ್ಲಿ ಅವರು ಎಲೆಕ್ಷನ್ ಮಾಡಕ್ ಹೊರಟಿದ್ದಾರೆ ಅಂತ. ನಿಜ ಅನ್ಸುತ್ತಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಆ, ಪ್ರತಿ ಸತಿ ಇಲ್ಲಿ ಬಿಜೆಪಿ ಗೆಲ್ತಾ ಇದೆ ಯಡಿಯೂರಪ್ಪನವ್ರ ಕಾಲದಿಂದ. ಈಗ ಯಡಿಯೂರಪ್ಪನವ್ರು ಇರಲ್ಲ ಈ ಚುನಾವಣೆಗೆ, ಸೊ ಈ ಬಾರಿ ಏನಾಗುತ್ತೆ? ಬಿಜೆಪಿ ಪ್ಲಸ್ ಮೈನಸ್? ಯಡಿಯೂರಪ್ಪನವರು ತಾಲೂಕಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಅವ್ರ ಮಗನು ಮುಂದೆ ಅದೇ ಕಾಲದಲ್ಲಿ ನಡೀತಾರೆ ಅಂತ ಹೇಳಿ ಅವರಿಗೆ ನಾವು ಬಹುಮತ ತೋರಿಸ್ತೀವಿ. ಒಬ್ಬ ಮತದಾರರಾಗಿ ಹೆಂಗ್ ಅನಿಸ್ತಾ ಇದೆ ಎಲೆಕ್ಷನ್ ಏನಿಲ್ಲ ಮೇಡಮ್, ಇದು ಫೈಟ್ ಆಗುತ್ತೆ ಇಲ್ಲ ಎಲೆಕ್ಷನ್. ಬಟ್ ಆದರೆ ವಿಜೇಂದ್ರಣ್ಣನ ಬಿಟ್ಕೊಡಲ್ಲ, ಗೆಲ್ಲಿಸ್ತಾರೆ. ಅದಕ್ಕೆ ವಿಜೇಂದ್ರ ಅವರೇ ಯಾಕೆ ಅವರು ಈವರೆಗೂ ಚುನಾವಣೆಯಲ್ಲಿ ನಿಂತೇ ಇಲ್ಲ? ಇಲ್ಲ ನಿಂತೆಲ್ಲ ಪ್ರಶ್ನೆ ಬರಲ್ಲ. ಆದ್ರೂ ಅಷ್ಟು ಭರವಸೆ ಹೆಂಗೆ ಅಂತ? ಯಾಕಂದ್ರೆ ಅವ್ರ ಅಪ್ಪಾಜಿ ಇದ್ದಾರೆ ಯಡಿಯೂರಪ್ಪರು, ಅವ್ರ ಮಕ್ಕಳು ಹೊಡಿದ್ರೆ ಜನ ಅವ್ರು ಓಟ್ ಹಾಕ್ತಾರೆ ಅಂತ ನಮಗೆ ಭರವಸೆ ಇದೆ ಮೇಡಮ್. ಅವ್ರು ವಿನ್ ಆಗೋ ಚಾನ್ಸ್ ಇದೆ, ಎಲ್ಲ ಲಕ್ಷಗಳು ಇದೆ. ಕ್ಷೇತ್ರದಲ್ಲೆಲ್ಲ ಹೆಂಗೆ ಓಡಾಡ್ತಾರ ವಿಜೇಂದ್ರ ಅವರು? ವಿಜೇಂದ್ರ ಅವರು ಈಗ ಇತ್ತೀಚೆಗೆ ಅಷ್ಟೇ ಬಂದಿದ್ದಾರೆ, ಅವರು ಮೊದಲೆಲ್ಲ ಬಂದಿದ್ದಿಲ್ಲ. ಅವ್ರ ಅಪ್ಪಾಜಿ ಓಡಾಡ್ತಾರೆ, ರಾಘಣ್ಣ ಓಡಾಡ್ತಾರೆ. ಈಗ ನೆಕ್ಸ್ಟ್ ವಿಜೇಂದ್ರಣ್ಣರೇ ನೆಕ್ಸ್ಟ್ ಇದು ಮಾಡ್ತಾರೆ. ವಿಜೇಂದ್ರ ಅವ್ರ ಮೇಲೂ ಆರೋಪ ಮಾಡ್ತಾರೆ ಕೆಲವರು, ಅವರಿಂದಾನೇ ಜೈಲಿಗೆ ಹೋದ್ರು ಅಂತ. ಏನು ಮಾಡ್ತಾ ಅದೇನು ಅದೇ ಇದ್ದಿದ್ದು ಊಹಾಪೋಹಗಳೆಲ್ಲ ನಾವೆಲ್ಲ ನಂಬಾರ್ದು. ಊಹಾಪೋಹಗಳೆಲ್ಲ ನಾವು ನಂಬಾರ್ದು. ಅವ್ರು ಬಂದ್ರೆ ಚೆನ್ನಾಗಾಗುತ್ತೆ. ಓಟ್ ಹಾಕ್ತೀರಾ? ಹಾಕ್ತಾರೆ. ಏನ್ ನೋಡಿ ಓಟ್ ಹಾಕ್ತೀರಾ? ಪಕ್ಷ ನೋಡ್ತೀರಾ, ಜನ ನೋಡ್ತೀರಾ? ಕೆಲಸ ಮಾಡೋರು ನೋಡಿ ಓಟ್ ಹಾಕ್ತಾರೆ. ಕೆಲಸ ಮಾಡೋರು ನೋಡಿ. ಯಾರು ಕೆಲಸ ಮಾಡಿದ್ದಾರೆ ನಿಮ್ ಪ್ರಕಾರ? ನಮ್ಮ ತಾಲೂಕಿಗೆ ಯಡಿಯೂರಪ್ಪನವರೇ ಕೆಲಸ ಮಾಡ್ಯಾರ, ಬಿಟ್ರೆ ಬೇರೆ ಯಾರು ಮಾಡಿಲ್ಲ. ಇಲ್ಲ. ಬೇರೆಯವ್ರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲಸ ಮಾಡಿಲ್ಲ. ಅವಕಾಶ ಕೊಟ್ರೆ ಮಾಡ್ತಾರೆ. ಅವಕಾಶ ಸಿಕ್ಕರೂ ಮಾಡಿಲ್ಲ ಅವರು. ಆದ್ರೆ ಯಡಿಯೂರಪ್ಪರಿಗೆ ನಾವು ಓಟ್ ಈಗ ಕೊಡೋದು. ಯಡಿಯೂರಪ್ಪ ಇಲ್ಲ, ಅವ್ರ ಮಗ ಬರ್ತಾರೆ, ಅವ್ರ ಮಗ ಕೊಡೋದು. ಮಾಡ್ತಾರೆ ಅವ್ರ ಕೆಲಸ. ಮಾಡಿ ಇದೊಂದು ಸಲ ಕೊಟ್ಟು ನೋಡ್ತೇವೆ. ನಮ್ಮ ಹೆಸರು ಆರಿಫ್ ಅಂತ. ವಿಜೇಂದ್ರಣ್ಣ 100%. ಧರ್ಮದ ಹೆಸರಲ್ಲಿ ಹೊಡಿತಾರೆ. ಏನಾರ ಮಾಡಲಿ ಅವರು ನಮ್ಮ ಶಿಕಾರಿಪುರದಾಗೆ ಬಿಜೆಪಿನೇ ಬರೋದು. ಮುಸ್ಲಿಮ್ಸಿಗೆ ಅನ್ಯಾಯ ಮಾಡಿದೆ ಬಿಜೆಪಿ ಸರ್ಕಾರ. ಅದು ಎಲ್ಲಾರ ಮಾಡಲಿ ಅವರು ನಮ್ಮ ಶಿಕಾರಿಪುರಕ್ಕೆ ಒಳ್ಳೇದು ಮಾಡಿದ್ರೆ ಅವ್ರು ಇದ್ರೇನೆ ನಾವು ಬದುಕೋದಿಲ್ಲ. ಎಲ್ಲರಿಗೂ ತೊಗೊಂಡು ಹೋಗೋದೇ ಅವರೇ. ಯಡಿಯೂರಪ್ಪ ಬಿಟ್ಟರೆ ವಿಜೇಂದ್ರಣ್ಣ. ಯಡಿಯೂರಪ್ಪ ಅಂದರೆ ರಾಜ ಹುಲಿ, ಅವ್ರ ಮಗ ಮರಿ ಹುಲಿನೇ. ಅವ್ರು ಗೆಲ್ತಾರೆ. ವಿಜೇಂದ್ರಣ್ಣ ಬಂದೇ ಬರ್ತಾರೆ. MLA ಎಲೆಕ್ಷನ್ಗೆ ಯಡಿಯೂರಪ್ಪ ನಿಲ್ಬೇಕಾಗಿತ್ತು, ಆದರೆ ಅವ್ರ ಮಗ ನಿಂತಿದ್ದಾರೆ. ಅವ್ರಿಗೆ ಮತ್ತೆ ಓಟ್ ಹಾಕ್ಲೇಬೇಕಲ್ಲ, ಹಾಕ್ತೀವಿ. ಹಾಂ, ಯಡಿಯೂರಪ್ಪ ಅಭಿಮಾನಿ. ಬೇಸರ ಐತೆ, ಆದ್ರೆ ವಯಸ್ಸಾಯ್ತಲ್ಲ, ಏನು ಮಾಡೋಕ್ಕಾಗತ್ತೆ. ಆದ್ರೆ ಪೂರ್ಣ ಅವಧಿಗೆ ಅವ್ರನ್ನ CM ಆಗಕ್ ಬಿಡಬೇಕಾಗಿತ್ತು, ಅರ್ಧ ಇಳಿಸಬಾರ್ದಾಗಿತ್ತು ಅಂತಾರೆ. ನಿಮ್ಗೆ ಏನಿದ್ರ ಬಗ್ಗೆ? ಇಲ್ಲ ಅದು ಬೇಸರ ಐತೆ. ಆದ್ರೆ BJPಯಲ್ಲಿ 75 ವರ್ಷ ಮೀರಿರಬಾರ್ದು ಅನ್ನೋ ಒಂದು ನೇಮ ಐತಲ್ಲ. ಬಟ್ ಬೇರೆ ರಾಜ್ಯದಲ್ಲೆಲ್ಲ ಅವಕಾಶ ಕೊಟ್ಟಿದ್ದಾರಲ್ಲ. ಕೊಟ್ಟಿದ್ದಾರೆ. ಇವ್ರಿಗೆ 2 ವರ್ಷ ಹೆಚ್ಚು ಕೊಟ್ಟಿದ್ದಾರಲ್ಲ, ಏನು ಮಾಡೋಕ್ಕಾಗತ್ತೆ. ಸಾಕು, ಏನು ಇಲ್ಲ. ಇನ್ನು ಮಕ್ಕಳಿದ್ದಾರೆ, ಮಾಡ್ತಾರೆ, ಗೆಲ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಕಾಂಗ್ರೆಸ್ನಾಗ ಇದ್ವಿ, ಈಗೆಲ್ಲ ಚೇಂಜ್ ಆಗ್ಬಿಡೋದು. ಮತ್ತೇನು ನಾವು ಚೇಂಜ್ ಆದ್ವಿ ಅಂದ್ರೆ ಅಂತ ಮಾಡಿದ್ರು. ನಮಗೆ ಕಾಂಗ್ರೆಸ್ನವರೇ ಮಾಡಿದ್ರು ಮೋಸ, ಬೇಕು ಅಂತ ಮಾಡಿದ್ರು. ಹಂಗಾಗಿ ನಾವು ಯಾವ್ದಾರ ಕೊಡ್ತಾ ಬಿಡ್ರಿ. ಈಗ ನರೇಂದ್ರ ಮೋದಿ ಅದಲ್ಲ, ಅವನಂಗೆ ಜನ ಯಾರೂ ಸೇರ್ಸೋಕ್ಕಾಗಲ್ಲ. ಅವ್ನು ಮರೆಯೋದಿಲ್ಲ, ನಾವು ಅವನಿಗೆ ಕೊಡೋದು. ಅಂದರೆ ಅವರಪ್ಪರು ಬುಗುರ್ಕಮ್ಮನ ಜಮೀನಿಂದ ಹಿಡಿದು, ರೋಡು ಗೆರೆಯಿಂದ ಹಿಡಿದು, ಚಾನಲಿಂದ ಹಿಡಿದು, ನೀರಾವರಿಯಿಂದ ಹಿಡಿದು, ಅಭಿವೃದ್ಧಿ ಬಗ್ಗೆ ಅವರು ಒಂದು ಸ್ಮಶಾನ ರೋಡ್ದಿಂದ ಹಿಡಿದು, ಹೊಲಕ್ಕೆ ಹೋಗೋ ರೋಡ್ನಿಂದ ಹಿಡಿದು ರಸ್ತೆಗಳನ್ನು ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ನೋಡಿ ಮಗನಿಗೆ ಹಾಕ್ತಾರೆ ಓಟನ್ನು. ತಂದೆ ಅಭಿವೃದ್ಧಿಯನ್ನು ನೋಡಿ ಹಾಕ್ತಾರೆ. ಶಿವಮೊಗ್ಗ ಜಿಲ್ಲೆ, ಶಿಕಾರ್ ತಾಲೂಕು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಅತಿ ಹೆಚ್ಚಿನದಾಗಿ ಅಭಿವೃದ್ಧಿಗಳು ಹೊಂದಿದ್ರಿಂದ ವಿಜೇಂದ್ರ 100% ಗೆಲ್ಬೋದು ಅಂತ ನಮ್ಮ ಅನಿಸಿಕೆ. ಯಡಿಯೂರಪ್ಪರಿದ್ದಾಗ ಬೇಕಾದ ಕೆಲಸ ಮಾಡ್ಯಾರಿಲ್ಲ ಅಂತಲ್ಲ. ವಿಜೇಂದ್ರ ಒಂದ್ರಾಗೂ ನೆಂಬರು ಆಗಿಲ್ಲ, ಒಂದು ಜಿಲ್ಲಾ ಪಂಚಾಯತಿನೂ ಆಗಿಲ್ಲ. ಇದೇ ಫಸ್ಟ್ ನಿಂತಿದ್ದಾರೆ. ರಿಮಾರ್ಕ್ ಭಾಳ ಅದಾವ್ರು. ರಿಮಾರ್ಕ್ ಭಾಳ ಅದಾವೆ. ಅವಾಗ ಭ್ರಷ್ಟಾಚಾರ ಮಾಡಿ ಅವ್ರ ಅಪ್ಪ ಜೈಲಿಗೆ ಹೋಗೋದು ಗೊತ್ತೈತಿ. ಅವೆಲ್ಲ ಮುಗಿದವೆ. ಮಗನಿಂದನೇ ಹೋಗಿದ್ದು ಜೈಲಿಗೆ. ಅವೆಲ್ಲ ಮುಗಿಸ್ಕೊಂಡಾರೆ. ಅಭಿವೃದ್ಧಿ ಅಂತಾರಲ್ಲ ಮೇಡಮ್ರೆ, ಅಭಿವೃದ್ಧಿ 40% ಕಮಿಷನಿಗೋಸ್ಕರ ರೋಡು, ಕಾಂಕ್ರೀಟ್ ರೋಡು ಇವೆಲ್ಲ ಅಭಿವೃದ್ಧಿ ಆಗಿದೆ. ಅದಕ್ಕೋಸ್ಕರ ಹೊರತು
ಅವರೇ ಬೇರೆ ಉದ್ದೇಶ ಇಟ್ಟೇನು ಮಾಡಿಲ್ಲ, ಎಲೆಕ್ಷನ್ ಉದ್ದೇಶ ಇಟ್ಟು ಮಾಡಿಲ್ಲ. ಈ ಗೆದ್ರೆ ಮಾತ್ರ ಇವ್ ಫುಲ್ಲು ಕಳ್ತನಕ್ಕೆ ನಿಳಿತೈತೆ ಇದು. ಯಾವುದೋ ವಿಜೇಂದ್ರ ಫುಟ್ ಕಳ್ಳನೇ, ಅವನೇನು ಈಗೇನು ಒಳ್ಳೇನಂತವಲ್ಲ. ಒಟ್ಟು ಏನಪ್ಪ ಅಂದರೆ ರೊಕ್ಕ ಐತಿ, ಗೆಲ್ಬೋದು. ತಳವಾರನ್ನೆಲ್ಲ ಕೊಂಡ್ಕೊಂಬಿಟ್ಟಾನೆ ಯಡಿಯೂರಪ್ಪ ಈಗ. ಎಲ್ಲ ಎಸ್ ಟಿ ಕೊಂಡ್ಕೊಂಬಿಟ್ಟಾನೆ, ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಆಯ್ತು ಅವ್ರನ್ನೆಲ್ಲ. ಒಟ್ಟು ಹೇಳಿಕೆ ಅದ್ರ ಜಾತಿ ಆಧಾರ ಮ್ಯಾಗ ಲಂಬಣ್ಯರು ಸ್ವಲ್ಪ ಚೇಂಜ್ ಆಗ್ಯಾರ, ಬೋವಿನೂ ಸ್ವಲ್ಪ ಚೇಂಜ್ ಆಗೈತಿ. ನಮ್ದು ಎಸ್ ಟಿ ಜನ ಮಾತ್ರ ಸ್ವಲ್ಪ ಒಳಗಾಗ್ಯಾರ. ಲಿಂಗಾಯತರೇ ಜಾಸ್ತಿ. ವಿಜೇಂದ್ರ ಅವ್ರಿಗೆ ಕೈ ಹಿಡಿಯಲ್ರಿ ಈಗ. ಅವರು ಲಿಂಗಾಯತರು ಬಸ್ತಾನೆ ಇಲ್ಲ ಈಗ, ಬರೀ ಎಸ್ ಟಿನೇ ಬಸ್ತಾ ಇದಾರೆ. ಹಂಗೆ ಅದಕ್ಕೋಸ್ಕರ ಈ ಸರಿ ಸೋಲ್ ಕಟ್ಟಿಟ್ಟು ಬುತ್ತಿ ಅವ್ರಿಗೆ. ಇವಾಗ ಯುವ ಮುಖ ಬಿಜೆಪಿಗೆ ವಿಜಯೇಂದ್ರ ಅವರು ಎಂಟ್ರಿ ಆಗ್ತಾ ಇದ್ದಾರೆ ರಾಜಕೀಯಕ್ಕೆ. ಅವ್ರು ಗೆದ್ರೆ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆಗಬಹುದು ಅಂತ ಅನ್ಸುತ್ತಾ, ಇಲ್ಲ ಬಿಜೆಪಿಲಿ ಯಾರು ನಿಂತರು ಅಷ್ಟೇ ಅನ್ಸುತ್ತಾ? ಇಲ್ಲ ಮೇಡಮ್, ಯಾರು ಗೆದ್ರು ನಮ್ಮ ಶಿಕಾರಿಪುರದಲ್ಲಿ ಇದೇನೇ ಆಗೋದು. ಏನು ಅಭಿವೃದ್ಧಿ ಅನ್ನೋದು ಏನಿಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ರೈತರು ಬಗುರ್ಕೊಮ್ಮ ಬೇಕಾದಷ್ಟು ಜಮೀನಿತ್ತು ಇಲ್ಲಿ. ಅವ್ರಿಗೆ ಹಕ್ಕುಪತ್ರ ಕೊಡ್ಸೋದಾಗ್ಲಿ, ಅದಕ್ಕೆ ಪಾಣಿ ಗೀಣಿ ಕೊಡ್ಸೋದಾಗ್ಲಿ ಮಾಡ್ಬೋದಿತ್ತು. ಅವ್ರು ಇವತ್ತಿಗೂ ಒಬ್ಬರು ರೈತರಿಗೂ ಯಾರಿಗೂ ಏನೂ ಮಾಡಿಲ್ಲ ಮೇಡಮ್. ಅವರು ಅಷ್ಟೇ ಹೇಳ್ಬೋದು, ಅಷ್ಟೇ. ಯಡಿಯೂರಪ್ಪರು ಸುಮಾರು 7 ಸತಿ MLA ಆದರೂ ಅವ್ರು ಆಯ್ಕೆ ಆಗಿದ್ದು ಬಗುರ್ಕೊಮ್ಗೆ ಸಾಗಾಳಿ ಕೊಡಿಸ್ತೀನಿ ಅಂತಲೇ ಅವ್ರು ಆಯ್ಕೆ ಆಗಿದ್ದು ನೇರವಾಗಿ. ಇದುವರೆಗೂ 7 ಸಲ MLA ಆದರೂ, 2 ಸಲ ಮುಖ್ಯಮಂತ್ರಿ ಆದರೂ ಇದುವರೆಗೂ ಒಂದು ಪಾಣಿ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿಲ್ಲ. ಬೇರೆ ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ, ನಮ್ಮ ಗ್ರಾಮ ಪಂಚಾಯತಿ ಒಂದು ಕೂಡ ಪಾಣಿ ಬಂದಿಲ್ಲ. ಈ ಸತಿ ವಿಜೇಂದ್ರ ಅವ್ರು ನಿಲ್ತಿದ್ದಾರೆ ಅಂದರೆ ಅಷ್ಟು ಸುಲಭವಾಗಿ ಗೆಲ್ಲಕ್ಕಂತೂ ಆಗಲ್ಲ. ಈ ಸತಿ ಏನಿದ್ರು ಕಾಂಗ್ರೆಸ್ಸೇ ಬರೋದು ಕಾಯಿ. ಈ ಸರಿ ಚೇಂಜ್ ಮಾಡ್ಬೇಕು ಅನ್ನೋದು ಪೂರ್ತಿ ಐತ್ರಿ. ಯಾಕೆ ಸಿಎಂ ಆಗಿದ್ದವರು, ಅವ್ರ ಮಗ ಕೂಡ ಮುಂದೆ ಸಿಎಂ ಆಗಬೇಕು ಅಂತ ಕೆಲವರು ಕೇಳ್ತಾರೆ. ಏನಾರ ಬರ್ದು ಕೊಟ್ಟಾರೇನ್ರಿ ಸಾಹೇಬ್ರೆ? ಅವರೇ ಬರ್ಕೊಡ್ಬೇಕು ಅನ್ನೋದೈತಾ? ಈಗ ಓಬ್ರಂಗ್ ಕಾಲದಿಂದನೂ ಅದಾರ. ಈಗ ಆಲಿ ನಿಲ್ಲೋರು ಇರಲಿ ಬಿಡ್ರಿ. ಈಗ 5-6 MP ಅದಾರೆ, MLA ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಅವರೇನು ಇದು ಮಾಡ್ಬೇಕಾಗಿಲ್ಲ. ಬೇರೆಯವ್ರು ಬಂದ್ರೆ ಇನ್ನು ಅಭಿವೃದ್ಧಿ ಚೆನ್ನಾಗಿ ಆಕತ್ತಿ. ಸರ್ ನಮಸ್ಕಾರ. ದುಡ್ಡು ಕಾಸು ಜೋರಾಗಿದೆ, ಎಲೆಕ್ಷನ್ ದುಡ್ಡಾ? ಇಲ್ಲ, ಆಕಳ ವ್ಯಾಪಾರ ಮಾಡ್ತಿದೀವಿ, ಅದಕ್ಕೋಸ್ಕರ. ಶಿಕಾರಿಪುರದ ಎಲೆಕ್ಷನ್ ಭಾರಿ ಚರ್ಚೆ ಈ ಸತಿ. ಸೊ ಹೆಂಗಿದೆ ಈ ಸತಿ ಎಲೆಕ್ಷನ್ ಹವಾ ಅಂತ? ಎಲೆಕ್ಷನ್ ಚರ್ಚೆ ಮಾಡ್ಬೋದು ಬೇಕಷ್ಟು. ಏನೇ ಇದ್ರೂ ನಮ್ಮ ಯಡಿಯೂರಪ್ಪರು ಏನು ಅಭಿವೃದ್ಧಿ ಮಾಡಿದಾರೆ ಅದ್ರ ಮೇಲೇ ಎಲೆಕ್ಷನ್ ಆಗೋದು. ಈಗ ರೈತರಿದ್ದೀರಿ, ರೈತರಿಗೋಸ್ಕರ ವಿಶೇಷವಾಗಿ ಬಜೆಟ್ ಕೊಟ್ಟ ಕೀರ್ತಿ ಯಡಿಯೂರಪ್ಪನವ್ರಿಗೆ. ಆದರೆ ಯಡಿಯೂರಪ್ಪನವರೇ ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಮಗ ಕಂಟೆಸ್ಟ್ ಮಾಡಲಿ ಅನ್ನೋ ಆಸೆ ಅವರದು. ಅಪ್ಪಂಗೆ ಸಿಕ್ಕಷ್ಟೇ ಬೆಂಬಲ ಮಗಂಗೆ ಸಿಗುತ್ತೆ ಅನ್ಸುತ್ತಾ? ಖಂಡಿತ ಸಿಗುತ್ತೆ ಮೇಡಮ್. ಯಾಕೆಂದ್ರೆ ಯುವಕರಿಂದ ಅವ್ರ ಮಗನಿಗೆ ಖಂಡಿತ ಬೆಂಬಲ ಸಿಕ್ಕೇ ಸಿಗುತ್ತೆ. ಬಟ್ ರೈತರಿಗೋಸ್ಕರ ಹಾಗೆ ಊರ್ ಜನರಿಗೋಸ್ಕರ ಯಡಿಯೂರಪ್ಪನವರು ತುಳಿದಷ್ಟು, ಅವ್ರಿಗೋಸ್ಕರ ಸಹಕಾರ ನೀಡಿದಷ್ಟು ಮಗ ನೀಡ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಅಂತ? ಭರವಸೆ ಇದೆ ಮೇಡಮ್, ಖಂಡಿತ ಏನಾದರೂ ಕೆಲಸ ಕಾರ್ಯ ಮಾಡಿದ್ದಾರೆ. ಅವ್ರ ದೊಡ್ಡ ಮಗ ರಾಘಣ್ಣರಾಯ್ತು ಮಾಡಿದ್ದಾರೆ. ನೆಕ್ಸ್ಟ್ ವಿಜಯೇಂದ್ರ ಅವರು ಬಂದಿದ್ದಾರೆ, ಮಾಡ್ತಾರೆ, ಖಂಡಿತ ಮಾಡ್ತಾರೆ ಅಂತ. ಅಭಿವೃದ್ಧಿ ಅಂದ ತಕ್ಷಣ ಯಡಿಯೂರಪ್ಪನವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಊರಿಗೆ? ಎಲ್ಲ ರೋಡು, ಕೆಲಸ ಕಾರ್ಯಗಳು, ದೇವಸ್ಥಾನಗಳು ಪ್ರತಿಯೊಂದು ನೆನಪಾಗುತ್ತೆ ಮೇಡಮ್. ಯಡಿಯೂರಪ್ಪನವ್ರ ಬಗ್ಗೆ ಇವು ನೋಡಿದ್ರೆ ಸಾಕು ನೆನಪಾಗುತ್ತೆ. ಈಗ ಬೇರೆ ಪಕ್ಷಕ್ಕೆ ಅವಕಾಶನೇ ಇಲ್ವಾ ಇಲ್ಲಿ ಅಂತ? ಈಗ ಯಡಿಯೂರಪ್ಪನವರು ಚುನಾವಣಾ ಕಣದಿಂದ ಹಿಂದೆ ಸರಿದಿರೋದು, ಕಾಂಗ್ರೆಸ್ JDSಗೆ ಏನಾದರೂ ಲಾಭ ಆಗೋಕೆ ಆ ಪಕ್ಷದಿಂದ ಯಾರು ಕ್ಯಾಂಡಿಡೇಟ್ ಗೆಲ್ಲೋಕೆ ಸಾಧ್ಯತೆ ಇದೆಯಾ ಅಂತ? ಅವ್ರ ತಲೆಯಾಗಿದ್ರೆ ತಕ್ಕ ಬಿಡ್ಬೇಕ್ರಿ ಅದೆಲ್ಲ. ಯಡಿಯೂರಪ್ಪ ಅವ್ರ ಮಗ ಬಿಟ್ರೆ ಬೇರೆ ಯಾವುದೂ ಇಲ್ಲಿ ಶಿವಮೊಗ್ಗ ಯಾವುದು ಬರೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಇಲ್ಲಿ ಆಗಿರೋ ಅಭಿವೃದ್ಧಿ, ಅವ್ರ ಜನರ ಕಡೆ ಇರುವ ಸಂಪರ್ಕ, ಏನೇ ಒಂದು ಸಣ್ಣ ಪುಟ್ಟ ಏನೇ ಆದರೂ ಒಳ್ಳೇದಕ್ಕೂ ಬರ್ತಾರೆ, ಕೆಟ್ಟದಕ್ಕೂ ಬರ್ತಾರೆ. ಏನೇ ಆದರೂ MP ಆದರೆ MP ಥರ ಇಲ್ಲ ಅವರು, ಎಲ್ಲರ ಜೊತೆಗೂ ಫ್ರೆಂಡ್ಲಿ ಆಗಿ. MP ರಾಘವೇಂದ್ರ ಅವರು MLA ಆಗಬೇಕು ಅನ್ನೋ ನಿರೀಕ್ಷೆ ಇರೋದು ವಿಜಯೇಂದ್ರ ಅವರು. ಈಗ ವಿಜಯೇಂದ್ರ ಅವ್ರು ಜಾಸ್ತಿ ಸ್ಪಂದನೆನಾ, ರಾಘವೇಂದ್ರ ಅವ್ರು ಜಾಸ್ತಿ ಸ್ಪಂದನೆ? ಅಲ್ಲ, ಇಲ್ಲಿ ತಾಲೂಕಲ್ಲಿ ಅವ್ರ ಅಪ್ಪ ಮಕ್ಕಳು 3 ಜನ ಯಾರಾದರೂ ಒಳ್ಳೆ ಸ್ಪಂದನೆ, ಅದ್ರ ಬಗ್ಗೆ ಏನು ಇದೆ ತೊಂದರೆ ಇಲ್ಲ. ಆಮೇಲೆ ವಿಜಯೇಂದ್ರ ಹೋದಲ್ಲೆಲ್ಲ ಅವ್ರ ಹವಾನ ನೋಡಿದ್ರೆ ಅದ್ರ ಇದೇ ಬೇರೆ. ಅದು ನಮ್ಮ ತಾಲೂಕಲ್ಲಿ ಬಿಡಿ, ಅವರು ಇದೇ ಅವ್ರ ಕ್ಷೇತ್ರ ಆಗಿರೋದ್ರಿಂದ ಏನು ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬಟ್ ವಿಜಯೇಂದ್ರ 100% ಇದು ಶಿಕಾರಿಪುರ ತಾಲೂಕಿನ ಕಟ್ಟೆ ಕಡೆ ಗ್ರಾಮ. ನಡೆದು ಬರೋಕ್ಕೂ ಇದ್ದಿರಲ್ಲ. ವೆಂಕಟಪ್ಪನವರು ಬಂದಿಕಾಣಿ ಮಂತ್ರಿಯಾಗಿದ್ದರು. ಇಲ್ಲಿ ಆ ಕಾಲದಲ್ಲಿ ಇಲ್ಲಿ ನಡೆದು ಬರೋಕ್ಕೆ ಕುಡಿಯೋಕ್ಕೆ ನೀರಿದ್ದಿಲ್ಲ. ಅವರು ಎಂದು MLA ಆದರು, ಇವತ್ತು ಹಿಂದೆ ನೋಡಿದ್ದೇ ಇಲ್ಲ. ಅವರು ಹಂತ ಹಂತವಾಗಿ ಮೇಲೆ ಏರ್ತಲೇ ಬಂದರು. ಅದು ಸಹ ಜನ ಸಹಿಸ್ತೇ ಮಾಡ್ತಾರೆ ಹೊರತು ಅಭಿವೃದ್ಧಿ ಯಾವ ಕಾರಣದಿಂದ ನಮ್ಮ ರಾಜ್ಯದಾಗೆಲ್ಲ, ನಮ್ಮ ದೇಶದಾಗೆ ಇಡೀ ದೇಶನೇ ಬಿರುದು ಕೊಟ್ಟಿದ್ದಾರೆ ರಾಜ ಹುಲಿ ಅಂತ. ರಾಜ ಹುಲಿ ನಮಗೆ ಸಿಂಹದ ಮರಿನೇ ಈ ಸರ್ತಿ ಎಲೆಕ್ಷನಿಗೆ ತಂದು ಹಾಕಿದ್ದಾರೆ. ಕೊಬ್ಬರಿ ಹೊರಿ ಬಿಡ್ತೀವಲ್ಲಮ್ಮ,
ಕೊಬ್ಬರಿ ಊರಿಗೆ ಬಿಟ್ಟು ಹಗ್ಗ ಹರಿದು ಬಿಟ್ಬಿಡ್ತಾವಲ್ಲ, ಹಗ್ಗ ಹರಿದು ಬಿಟ್ಬಿಡ್ತಾವೆ ವಿಜೇಂದ್ರನ ಸೋಲ್ಸ್ಕೊಂಡು. ಯಾರೂ ಸೋಲ್ಸೋಕ್ಕಾಗಲ್ಲ. Plus reporters 67 plus. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಕ್ಷೇತ್ರ ಮೀರಿದ ಕದನ. ರಾಜ್ಯವೇ ತಿರುಗಿ ನೋಡುವ ರಣಕಣ. ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ. ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ VIP ಅಖಾಡ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿದೆ ಇಟ್ಟ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಜನಮನ ಮತ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇದಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ? ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ. ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಪೊಲಿಟಿಷಿಯನ್ಗಳಿಗೆ ಪಂಚ್ ಕಜ್ಜಾಯ ರೆಡಿ. ತೋರಿಸ್ತೀವಿ ಇವರ ಡ್ರಾಮಾ, ನೋಡಿ ನಕ್ಬಿಡಿ. ಇದು ಮಾತಿಗೆ ಮಾತು ಕೊಡುವ ಶೋ. ಬಾಯಿ ಮೇಲೆ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣೆ ಚದುರಂಗದ ಆಟದಂತೆ. ಸೋಲು ಗೆಲುವಿಗೆ ಕಾರಣ, ಮಾರ್ಗ ನೂರಾರು. ಇಲ್ಲಿ ಶಿಷ್ಟಾಚಾರ, ಲೆಕ್ಕಾಚಾರ ಎರಡೂ ಮುಖ್ಯ. ರೋಚಕ ಚದುರಂಗದಾಟದ ಎಲ್ಲ ಬಣ್ಣಗಳು. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಕ್ಷೇತ್ರ ಮೀರಿದ ಕದನ. ರಾಜ್ಯವೇ ತಿರುಗಿ ನೋಡುವ ರಣಕಣ. ಸೋಲು ಗೆಲುವಿಗೂ ಮಿಗಿಲಾದ ಸ್ಪರ್ಧೆ. ವರ್ಚಸ್ಸು ಪ್ರಭಾವ ಪಣಕ್ಕಿಟ್ಟ ಸ್ಪರ್ಧಿಗಳು. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ VIP ಅಖಾಡ.
ಮಂದಿ ಜೀವ ಕೊಟ್ರಿ ರೋಡ್ಗೆ ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ ಮತ್ತೆ ಅಲ್ಲಿ ಅದೇ ಇಟ್ಟಿಲ್ಲ ಇದೇ ಇಟ್ಟ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು, ಮಧ್ವಾನಾಗಿದೆ. ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಜನಮನ ಮತ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇತಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ? ಹೈ ಟೆನ್ಷನ್ ಪೈಪೋಟಿ, ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ, ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಈ ಸರಿ ಕಾಂಗ್ರೆಸ್ಸಿನ ಕಡೆ ಬಲ ಐತಿ. ಕಾಂಗ್ರೆಸ್ ಬಲ ಯಾಕೆ ಅಂತ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಪಾಪ ಸುಮಾರು ದಿವಸದಿಂದ ಅವರೇ ಮುಖ್ಯಮಂತ್ರಿಯಿಂದನೂ ಆಗಿದ್ದಾರೆ. ಹೊಸಬ್ರಿಗೂ ಒಂದು ಚಾನ್ಸ್ ಕೊಡೋಣ. ಹಿಂದೆಲ್ಲ ಕಾಂಗ್ರೆಸ್ಸೇ ಇತ್ತು, ಎಲ್ಲ ಮುಖ್ಯಮಂತ್ರಿ ಆದರು, ಎಲ್ಲವೂ ಆದರು, ರಾಜ್ಯಾಧ್ಯಕ್ಷಗಳು ಆದರು. ನಮ್ಮಲ್ಲಿ ಒಂದು ಶಿಕಾರ್ಪುರದಾಗ ಈ ಸರಿ ಹೊಸ ಮುಖ ನೋಡೋಣ ಅನ್ನೋದು ನಮಗೆ ಇಷ್ಟ ಆಯ್ತು. ನೀವೇನಂತೀರ ಸರ್? ಹೊಸ ಮುಖ ಬೇಕಾ, ಹಳೆ ಮುಖದ ಆ ಮುಖದ ಪ್ರತಿಫಲ? ನಮಗೆ ಬೇಕಾಗಿದ್ದು ಹೊಸ ಮುಖ ಬೇಕು, ಹಳಬರು ಸಾಕಾಗೈತೆ ನಮಗೆ. ವಿಜೇಂದ್ರ ಅಲ್ಲ, ವಿಜೇಂದ್ರ ಬೇಕಾದ ಅವಶ್ಯಕತೆ ಇಲ್ಲ. ಟೀಸ್ಗಳು ಎಷ್ಟಿದಾವೆ? ಬಂಗಾರಪ್ಪ ಕೊಟ್ಟ, ಇವ್ರು ಕೊಟ್ರ 40-60 ಅಡಿ ಸೈಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟರು. ಆಮೇಲೆ ಮೇಲಾಗಿ ಟೀಸ್ಗಳು ಒಂದಿಗೂ ಕರೆಂಟ್ ಬಿಲ್ ಇಲ್ಲ, ಫ್ರೀ ಐತಿ. 10 ಕೆಜಿ ಅಕ್ಕಿಯನ್ನ ತಿಂತಿದ್ದಾರೆ. ಇವ್ರು ಕೊಟ್ಟೋದೇನು 30 ಅಡಿ 40 ಅಡಿ ಜಾಗ ಕೊಟ್ಟದ್ದು ಹಿಂದಿನ ಕಾಂಗ್ರೆಸ್ ಪಕ್ಷ. ಈಗಿನರಲ್ಲ, ಈಗ 40 60% ಡಬಲ್ ಇಂಜನ್ ಅಂತಾರಲ್ಲ, ಅದು ಡಬಲ್ ಇಂಜನೇ. ಅದು ಇಲ್ಲಿ ಗ್ರಾಮ ಪಂಚಾಯತಿಂದಾಗ ಪಿ ಡಿ ಒ ಒಂದು 20 ವರ್ಷಕ್ಕೂ 40 ಸಾವಿರ ಕೇಳ್ತಾರೆ. ತಾಲೂಕು ಕಮಿಷನ್ನು, ತಾಲೂಕ್ ಪಂಚಾಯತ್ಗ, ಜಿಲ್ಲಾ ಪರಿಷತ್ಗ, MLA ತಗ, MLC ತಗ, ಯಾವ ಮಿನಿಸ್ಟ್ರಿ ಆಗಲಿ ಇವರೆಲ್ಲ ಈಗಲ್ಲ ಕೋಟ್ಗಟ್ಟಲೆ ದುಡ್ಡು ಇಸ್ಕೊಂಡು ಇಲ್ಲ ಪರ್ಸೆಂಟೇಜ್. ಈಗ ನಮ್ಮಂತ ರೈತರು ಏನು ಮಾಡ್ಬೇಕು? 3 ಸಲ ಮಿನಿಸ್ಟರ್ ಆದರೂ ಸಾಗುವಳಿ ಕೊಟ್ಟರಲ್ಲ. ಹಾಂ, ಅದೇ ಮಾಲಿಂಗಪ್ಪರಾಗಿದ್ದರು ಸಾಗುವಳಿ ಕೊಟ್ಟರು 5 ವರ್ಷ. ಇವರು 10 ವರ್ಷ ಮಿನಿಸ್ಟರ್ ಆದ್ರೂ ನಮಗೆ ಸಾಗುವಳಿ ಕೊಡಲಿಲ್ಲ, ಜಮೀನಿಗೆ ಒಂದು ಬೋರ್ವೆಲ್ ಕೊಡಲಿಲ್ಲ, ಸರಿಯಾದ ಒಂದು ಕರೆಂಟ್ ಕೊಡಲಿಲ್ಲ ಯಡಿಯೂರಪ್ಪನವರು. ಅದಕ್ಕೆ ಈ ಹೊಸಮುಖ ಯಡಿಯೂರಪ್ಪನವರು ಏನು ಕೊಟ್ಟೇ ಇಲ್ವಾ ಹಂಗಾರೆ ಇಲ್ಲಿನ ಜನರಿಗೆ? ಕೊಟ್ಟಿದ್ದಾರಮ್ಮ, ರೋಡ್ ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿರೋ ರೋಡನ್ನು ಕಿತ್ತು ಮತ್ತು ಹೊಸದ್ ಮಾಡ್ಕೊಂಡು ಉದ್ಘಾಟನೆಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ಬಿಟ್ರೆ ನೀವು ಹೋಗಿರ್ಬೋದು ಯಾವತ್ತು ವಿಮಾನ ನಿಲ್ದಾಣಕ್ಕೆ, ಇನ್ನು 2 ವರ್ಷ ಬೇಕಂತ ಕೆಲಸ. ಆಮೇಲೆ ಇಲ್ಲೊಂದು ಉದ್ಘಾಟನೆ ಮಾಡೋದು. ವಿಮಾನ ನಿಲ್ದಾಣ ಯಡಿಯೂರಪ್ಪನವ್ರ ಕನಸು, ಅದು ಸಾಕಾರಗೊಳಿಸ್ಕೊಂಡಿದ್ದಾರೆ. ಜನಕ್ಕೆ, ಹಳ್ಳಿ ಜನಕ್ಕೆ ವಿಮಾನ ನಿಲ್ದಾಣ ಬೇಕಿತ್ತ, ತಿನ್ನಕ್ ಅನ್ನ ಬೇಕು, ರೈತರಿಗೆ ಸೌಲಭ್ಯ. ದೊಡ್ಡ ಕಂಪ್ನಿಗಳನ್ನ ತರಕ್ಕಾಗಿ ಅವ್ರಿಗೆ ಬರೋ ಕಮಿಷನಿಗಾಗಿ ವಿಮಾನ ನಿಲ್ದಾಣ ಮಾಡ್ಕೊಂಡಾರೆ. ಅಮ್ಮ ಈಗ ಮೊದಲು ಬಗರುಕಂ ಸಾಗುವಳಿ ಕೊಡಿಸ್ಬಿಟ್ಟಿದ್ವಿ, ಯುರೋಪ್ಲೇನ್ ಹತ್ತಿದಂಗೆ ಆಕತಿ, ಎಲ್ಲ ಹತ್ತಿದಂಗೆ ಆಕತಿ. ಈಗ ಏನಕ್ಕತ್ ಬಡವ್ರ ಪರಿಸ್ಥಿತಿ, ವಿಮಾನ ಏನು ಹೋಗ್ತಾವ. ನನ್ನ ಹೆಂಡತಿಗೆ 350 ರೂಪಾಯಿ ಯಡಿಯೂರಪ್ಪ ಕೊಟ್ಟು ಸೀರೆ ತಿಳ್ತಾ, ಅವ್ರ ಹೆಂಡ್ರಿ 3,500 ರೂಪಾಯಿ ಸೀರೆ. ಅವು ಯಾಕೆ ಬೇಕಾವು? ಈಗ ಎಲ್ಲರಿಗೂ ಸೀರೆ ತಂದು ಹಂಚ್ಬಿಟ್ರು. ಯುರೋಪ್ನ ಬರ್ರಿ ಅಂತ ಹೇಳಿದ್ರು. 8 ಕಿಲೋಮೀಟರ್ ಕೂಳು ನೀರಿಲ್ದಂಗೆ ವಾಪಸ್ ಬಂದರು. ಮಳೆ ನೀರು ಜೋರಾದಾಗ ಇವ್ರು ಒಂದ್ಸರಿನೂ ಬರಲಿಲ್ಲ, ಮೋದಿ ಅವರು ಬರಲಿಲ್ಲ, ಯಾರು ಬರಲಿಲ್ಲ. ಈಗ ಎಲೆಕ್ಷನ್ ಮೂಮೆಂಟು ಅಂತ ಅಂದ್ 1 ತಿಂಗಳು 2 ತಿಂಗಳು ಡೈಲಿ ಬರ್ತಾನೆ ಇದ್ದಾರೆ. ಅವ ಬರ್ಬೋದಾಯ್ತಲ್ಲ ಇವರು. ಇಡೀ ರಾಜ್ಯ ಮಾತಾಡ್ತಿದೆ ಶಿಕಾರಿಪುರ ಚುನಾವಣೆ ಬಗ್ಗೆ. ಏನಂತೀರಾ? ಚುನಾವಣೆ ಹೆಂಗ್ ನಡೀತಾ ಇದೆ ಇಲ್ಲಿ? ನೋಡಮ್ಮ, ನಾನು ಹೇಳ್ಬೇಕು ಅಂದರೆ, ನಮಗೆ ಕೇಂದ್ರದಿಂದ 6,000, ರಾಜ್ಯ ಸರ್ಕಾರದಿಂದ 4,000 ನಮಗೆ ಬರ್ತೈತೆ. ನನಗೆ ಸಾಕು. ಮತ್ತು BJPಗೆ ವಿಜೇಂದ್ರಗೆ ಹಾಕ್ತಾರೆ. ದುಡ್ಡು ಬರ್ತಿರೋದು ಒಂದಕ್ಕೆನ ಎಲ್ಲ ಮಾಡೋದು ಮಾಡ್ಯಾರ. ನನಗೆ ಯಾವುದು ಅಭಿವೃದ್ಧಿ ಬೇಡೀಗ ಎಲ್ಲ ಹಾಕ್ಯಾರ.
ರೋಡು ಪಾಡು ಎಲ್ಲ ಏನಾರ ಮಾಡ್ಯಾರ, ಅದೆಲ್ಲ ಅಲ್ಲ. ನನಗೆ ಬೇಕಾಗಿತ್ತು ನಾನು ಏನ್ ಹೆಸರು? ಪರಮೇಶ್ವರಪ್ಪ. ಪರಮೇಶ್ವರಪ್ಪನವ್ರೆ, ಈಗ ಎಲೆಕ್ಷನ್ ಬರ್ತಿದೆ, ಇನ್ನೊಂದು ತಿಂಗಳಲ್ಲಿ ವೋಟ್ ಹಾಕಕ್ಕೆ ಹೋಗ್ಬೇಕು. ವೋಟ್ ಹಾಕುವಾಗ ಏನು ನೋಡ್ತೀರಾ? ಅಭ್ಯರ್ಥಿನ ನೋಡ್ತಿರೋ, ಅವರ ಅಭಿವೃದ್ಧಿ ಕಾರ್ಯ ನೋಡ್ತಿರೋ, ಪಕ್ಷನ ನೋಡ್ತಿರೋ, ಅವ್ರ ಹಿನ್ನೆಲೆ ನೋಡ್ತಿರೋ, ಏನು ನೋಡ್ತೀರಾ? ನಾವು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಸರಿಯಾದ ಸುರಿಯಾಳು ಯಡಿಯೂರಪ್ಪನ ಇದ್ದ ಇಲ್ಲ. ಈಗ ಅದೇನೋ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದಾರಂತಲ್ಲ. ಅವೆಲ್ಲ ಸುಳ್ಳು ಕಣ್ರಿ, ಅವೆಲ್ಲ ಭ್ರಮೆ ಅವಲ್ಲ. ಅವನ್ನೆಲ್ಲ ನಾವು ಮಾತಾಡಕ್ಕೆ ಹೋಗಲ್ಲೇನಿಲ್ಲ. ನೀವು ಯುವಕರಾಗಿ ಯಾರು ಗೆದ್ರೆ ಊರಿಗೆ ಉತ್ತಮ, ಯುವಕರಿಗೆ ಒಳ್ಳೇದು ಅಂತ ನಿಮಗೆ ಅನ್ಸುತ್ತೆ? ಈಗ ಪ್ರಥಮ ಬಾರಿಗೆ ಕಾಲಿಟ್ಟಿದ್ದಾರೆ ಅವರು, ಒಂದ್ಸಲ ಚಾನ್ಸ್ ಕೊಟ್ಟು ನೋಡ್ಬೇಕಷ್ಟೇ. ಚಾನ್ಸ್ ಕೊಟ್ಟು ನೋಡಬೇಕು. ನಿಮ್ಗೆ ಅನ್ಸುತ್ತೆ? BJP ಬಂದ್ರೆ ಒಳ್ಳೇದು ಮೇಡಮ್. ಹೆಂಗ್ ಒಳ್ಳೇದಾಗುತ್ತೆ ಯುವಕರಿಗೆ? ಹೆಂಗ್ ಒಳ್ಳೇದಾಗುತ್ತೆ ಯುವಕರಿಗೆ? ಆಲ್ಮೋಸ್ಟ್ ಎಲ್ಲ ಕಡೆ ಉದ್ಯೋಗಗಳು ಸಿಗ್ತದವೆ. ನಮಗೆ 15 ವರ್ಷದಿಂದ ನಾವೆಲ್ಲ ಸಿಮೆಂಟ್ ರೋಡ್ಗಳು ನೋಡಿದ್ದೀವಿ. ಇನ್ನು ಕೆಲವೊಂದು ಬೇರೆ ಪಕ್ಷಗಳು ಇರೋ ಜಾಗದಲ್ಲಿ ಇನ್ನೂ ರೋಡ್ಗಳೇ ನೋಡಿಲ್ಲ ಅವರೆಲ್ಲ. ನಮಗೆ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪ. ಏನಿಲ್ಲ ಮಾಡೋದು, ಕಾಲೇಜ್ಗಳು ಒಂದೆರಡು ಇದ್ದಾರೆ. ಅವರು ರೋಡ್ ಸಹಿತ ಆಗಿಲ್ಲ. ಇವಾಗ ಅದು ಎಲೆಕ್ಷನ್ ಮೂಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಬಂದ್ಮೇಲೆ ಆಗಿರೋ ಈಗ ಯುವಕರಿದ್ದೀರಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತೀನಿ. BJP ಬಂದರೆ ಒಳ್ಳೇದು ಅಂತಿದ್ದೀರಿ, ಬಟ್ ಕೆಲವ್ರ ಪಾಲಿಗೆ, ನಾನು ಮತ್ತೆ ಹೇಳ್ತೀನಿ, ಕೆಲವ್ರ ಪಾಲಿಗೆ BJP ಸರ್ಕಾರ ಬಂದ ಮೇಲೆ ಯುವ ಮನಸ್ಥಿತಿ ಹಾಳಾಗ್ತಾ ಇದೆ. ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೆ. ಜಾತಿ ಧರ್ಮದ ಹೆಸರಲ್ಲಿ ವಿಷ ಬೀಜ ಬಿತ್ತಾ ಇದ್ದಾರೆ. ಧರ್ಮದ ನಡುವೆ ಸಂಘರ್ಷ ತರ್ತಿದ್ದಾರೆ. ಬೇರೆ ಏನೂ ಬೇಡ, ಇದೇ ಶಿವಮೊಗ್ಗ ತುಂಗಾ ನದಿ ತೀರದಲ್ಲಿ ಕುತ್ಕೊಂಡು ಯಾರೋ ಒಬ್ಬ ಹುಡುಗ ಬಾಂಬ್ ಟ್ರಯಲ್ ಮಾಡ್ತಾನೆ. ಅದೇ ಶಿವಮೊಗ್ಗದಲ್ಲಿ ಸರ್ಕಲಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಡುತ್ತೆ. ಇದೆಲ್ಲದಕ್ಕೂ ಕೂಡ BJP ಕಾರಣ ಅನ್ನೋ ಆರೋಪ ನಿಜಾನ ಸುಳ್ಳ? ಸುಳ್ಳು ಮೇಡಮ್. ಇದು ನಾವು ಯಾವಾಗೋ ಎಚ್ಚರಿಸ್ಕೋಬೇಕಾಯ್ತು ಮೇಡಮ್. ಇವಾಗ ಎಚ್ಚರಿಸ್ಕೊಂಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಇದು ಅಂತ ಇದನ್ನು ಅವಾಗೇ ಮಾಡ್ಬೇಕಾಗಿದ್ದಾರೆ. ನಾವು ಕಾಂಗ್ರೆಸ್ ಇದ್ದಾಗಿಂದನೂ ಕಾಂಗ್ರೆಸ್ ಎಲ್ಲರನ್ನೂ ಹಾಳು ಮಾಡಿ ಇಟ್ಬಿಟ್ಟಿದೆ. ಇವಾಗ ನಮಗೆ ಧರ್ಮಗಳು ಏನು ಅಂತ ನಮ್ಮ ಎಚ್ಚರಿಸೋ ಅಂಥ ಕೆಲಸಗಳಾಗಿದ್ದಾವೆ ಮೇಡಮ್ ಇವು. ಜನರ, ಅದರಲ್ಲೂ ಮತದಾರರ ಮನಸ್ಸಿನಲ್ಲಿ ಯಾವ ರೀತಿ ಲೆಕ್ಕಾಚಾರ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ಯಾರು ಯಾವ ಪಕ್ಷದಿಂದ ಚುನಾವಣಾ ಅಖಾಡಕ್ಕೆ ಇಳಿತಾರೆ ಅನ್ನೋದರ ಮೇಲೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಅಖಾಡ ಮತ್ತಷ್ಟು ರಂಗೇರೋದ್ರಲ್ಲಿ ಅನುಮಾನ ಇಲ್ಲ. ಇದು ಈ ಕ್ಷೇತ್ರದ ಚಿತ್ರಣವಾದ್ರೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಚಿತ್ರಣದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.